ಮದ ಬಂದಿದ್ರು ಕೂಡ ಮರಿ ಇರುವ ಹೆಣ್ಣಾನೆಯ ಹತ್ತಿರ ಮದ ಬಂದ ಆನೆಗಳು ಸುಳಿಯಲ್ಲ, ಅಂತರ ಕಾಯ್ಕೊಳ್ಳುತ್ತವೆ, ಗೌರವ ಕೊಡ್ತವೆ. ಇದು ಕಾಡಿನಲ್ಲಿ ಹೆಣ್ಣಿಗೆ ಕೊಡುವಂಥ ಗೌರವ. ಹೆಣ್ಣಾನೆಗಳು 4ರಿಂದ 5 ವರ್ಷ ಮತ್ತೆ ಒಂದ್ಸರಿ ಗರ್ಭ ಧರಿಸಿ ಜನನ ಕೊಟ್ಟ ನಂತರ 5 ವರ್ಷ ಮತ್ತೆ ಮಿಲನ ಕ್ರಿಯೆಗೆ ಅದು ಸಿದ್ಧವಾಗಲ್ಲ. ಅಂದರೆ ಅದಕ್ಕೆ ಸಾಮಾಜಿಕ ಜವಾಬ್ದಾರಿ ಇದೆ. ನನ್ನ ಮಗುವನ್ನು ನೋಡ್ಕೊಳ್ಬೇಕು, ಮಗುವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅದಕ್ಕೊಂದು ಪರಿಜ್ಞಾನ ಇದೆ. ಕಾಡಾನೆಗಳಲ್ಲಿ ಹೆಣ್ಣಿಗೆ ಕೊಡುವಂಥ ಗೌರವ, ಹೆಣ್ಣಿಗೆ ಕೊಡುವಂಥ ಮರ್ಯಾದೆ ನಾವು ಕೂಡ ಮನುಷ್ಯರಿಗೆ ಕೊಡ್ತಾ ಇಲ್ಲ. ಅದನ್ನು ನಾವು ನೋಡಿ ಕಲಿಬೇಕಾಗತ್ತೆ. ಭೀಕರ ಹೋರಾಟ ನಡೆಯುತ್ತೆ. ಆ ಹೋರಾಟ ನಡೆಯುವಾಗ ಹೆಣ್ಣಾನೆ ಸುಮ್ಮನೆ ನಿಂತ್ಕೊಂಡು ನೋಡುತ್ತೆ, ಮಧ್ಯಪ್ರವೇಶ ಮಾಡಲ್ಲ. ಗೆದ್ದವನ ಜೊತೆ ಆ ಹೆಣ್ಣಾನೆ ಸೇರುತ್ತೆ. ಇದು ಪ್ರಕೃತಿಯಲ್ಲಿ ನಡೆಯುವಂಥದ್ದು. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ಅಂತ ಕೇಳಿದ್ರು. ಇಲ್ಲ ಕೇಳಿ ಅಂದೆ. ಎಂಥ ಒಂದು ಪ್ರಶ್ನೆ ಅಂದರೆ ನನಗೆ ಒಂದು ನಿಮಿಷ ಶಾಕ್ ಆಯಿತು. ಅವ್ರು ಏನು ಕೇಳಿದಂದರೆ, ಸರ್ ಆನೆಗಳು ಅತ್ಯಾಚಾರ ಮಾಡ್ತಾವ? ಎಲ್ರಿಗೂ ನಮಸ್ತೆ. ಈ ಸಾರಿ ವಿಶೇಷವಾದ ವಿಷಯದ ಬಗ್ಗೆ ಒಂದು ಸಾರಿ ಮಾತಾಡೋಣ. ಇತ್ತೀಚೆಗೆ ನಾನು ಆಟೋ ರಿಕ್ಷಾ ಒಂದರಲ್ಲಿ ಹೋಗ್ತಾ ಇದ್ದೆ. ಹೋದಾಗ ಆಟೋ ಡ್ರೈವರ್ನ ನನ್ನ ಗುರ್ತು ಹಿಡಿದ್ರು. ಸರ್, ನೀವು ಆನೆಗಳ ಬಗ್ಗೆ ಮಾತಾಡೋರಲ್ವಾ ಅಂತ ಕೇಳಿದ್ರು. ಹೌದು ಅಂದೆ. ಎಷ್ಟು ಖುಷಿ ಆದರು ಅಂದರೆ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ರು, ಮಾತಾಡ್ತಾ ಇದ್ರು. ಕೊನೆಗೊಂದು ಪ್ರಶ್ನೆಯನ್ನು ಕೇಳಿದ್ರು. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ಅಂತ ಕೇಳಿದ್ರು. ಇಲ್ಲ ಕೇಳಿ ಅಂದೆ. ಎಂಥ ಒಂದು ಪ್ರಶ್ನೆ ಅಂದರೆ ನನಗೆ ಒಂದು 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 ನಿಮಿಷ ಶಾಕ್ ಆಯಿತು. ಅವ್ರು ಏನು ಕೇಳಿದಂದರೆ, ಸರ್ ಆನೆಗಳು ಅತ್ಯಾಚಾರ ಮಾಡ್ತಾವ? ಅಂದರೆ ಆನೆಗಳು ರೇಪ್ ಮಾಡ್ತಾವ ಅಂತ. ಬೇರೆ ಯಾರಿಗಾದರೂ ಸಿಟ್ಟು ಬರ್ತಾ ಇತ್ತೇನೋ, ಇವನನ್ನ ಕಿಂಡಲ್ ಮಾಡ್ತಾ ಇದ್ದಾನೆ, ತಮಾಷೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತಿದ್ರೇನೋ. ಆದರೆ ಎಂಥ ಒಂದು ಅದ್ಭುತವಾದ ಪ್ರಶ್ನೆ ಅಂದರೆ, ಇಡೀ ಮನುಷ್ಯ ಕುಲಕ್ಕೆ ಒಂದು ಪಾಠ ಮಾಡುವಂಥ, ಒಂದು ತಿಳ್ಕೊಳ್ಳುವಂಥ ಒಂದು ವಿಷಯ ಆ ಪ್ರಶ್ನೆಯಲ್ಲಿತ್ತು ಅದು. ಸೂಕ್ಷ್ಮವಾಗಿ ಗಮನಿಸಿ ಅವ್ರು ಯಾಕೆ ಕೇಳಿದ್ದಾರೆ ಅಂತ ಅಂತ ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಕಾಡಿನ ನ್ಯಾಯ ನಿಮ್ಗೆ ಗೊತ್ತಿರ್ಬೋದು. ಕಾಡಿನಲ್ಲಿ ಕಾಡಿನ ನ್ಯಾಯ ಅಂದರೆ ಅಲ್ಲಿ ಬಲಿಷ್ಠ ಆಗಿರುತ್ತಾನೆ. ಅದೇ ನ್ಯಾಯ. ಅಲ್ಲಿ ಯಾವ ವಿಚಾರಣೆ ಇರಲ್ಲ, ಪ್ರಶ್ನೆ ಮಾಡೋರಿಲ್ಲ, ಕೇಳೋರಿಲ್ಲ, ಯಾವುದೂ ಇರಲ್ಲ. ನೀವು ನೋಡಿ, ಕಾಡಿನಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ. ಅಲ್ಲಿ ಸಂವಿಧಾನ ಇಲ್ಲ. ಅಲ್ಲಿ ಜೈಲಿಲ್ಲ. ಅಲ್ಲಿ ಸೆರೆ ಹಿಡಿದು ಅವನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸೋರಿಲ್ಲ. ಯಾರೂ ಇಲ್ಲ. ಆ ಕಾಡಿನ ನ್ಯಾಯನೇ ಆ ರೀತಿ. ಆದರೆ ಮನುಷ್ಯರು ನೋಡಿ, ನಾವು ಏನೇ ಮಾಡಿದ್ರು ಕೂಡ, ಒಂದು ಮಾತಾಡಿದ್ರು ಕೂಡ, ನಮ್ಮ ನಾಲಿಗೆಯಲ್ಲಿ ಬೇರೆ ಏನಾದರೂ ಅದು ತಪ್ಪಾದರೂ ಕೂಡ ಅದನ್ನು ಹಿಡಿದು ಶಿಕ್ಷೆ ಕೊಡುವಂಥ ಒಂದು ಕಾನೂನಿದೆ. ನಮಗೆ ಸಂವಿಧಾನ ಇದೆ. ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಕಾರ್ಯಾಂಗ ವ್ಯವಸ್ಥೆ ಇದೆ, ಪತ್ರಿಕಾ ಮಾಧ್ಯಮ ಇದೆ. ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ನಿಮಗೆ ಪತ್ರಿಕಾ ಮಾಧ್ಯಮ ಗೊತ್ತಿರ್ಬೋದು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ, ಯಾರೂ ಕೂಡ ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ವ್ಯವಸ್ಥೆ ಇದೆ. ಆದರೂ ಮನುಷ್ಯರಿಗೂ ಆನೆಗಳಿಗೂ ಏನು ವ್ಯತ್ಯಾಸ ನೋಡಿ. ಅವ್ನು ಯಾಕೆ ಆ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಮನುಷ್ಯನಿಗೆ ನಮ್ಮ ಸಮಾಜದಲ್ಲಿ ಎಲ್ಲವೂ ಇದೆ. ಕಾನೂನಿದೆ, ನೀತಿ ಇದೆ, ನಿಯಮ ಇದೆ. ನಮ್ಮನ್ನ ಅಡಿ ಅಡಿಗೂ ನಮ್ಮ ನಡತೆಯನ್ನು ನೋಡುವಂಥ, ಎಚ್ಚರಿಸುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಅಷ್ಟು ಅತ್ಯಾಚಾರ ನಡೀತಿರುವಾಗ, ಅಷ್ಟು ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ನಡೀತಿರುವಾಗ, ಏನೂ ಇಲ್ಲದ ಕಾಡಿನಲ್ಲಿ ಯಾವ ರೀತಿ ಆಗಿರ್ಬೋದು? ಪ್ರಶ್ನೆ ತುಂಬ ಸೂಕ್ಷ್ಮ ಅಲ್ವಾ? ಎ ಎ ಎ ಎಷ್ಟೊಂದು ಅವನು ಎಷ್ಟು ದಿವಸದಿಂದ ಇದನ್ನು ಯೋಚನೆ ಮಾಡ್ತಿರ್ಬೋದು ಅಂತ ತಿಳ್ಕೊಳ್ಳಿ ಅದನ್ನ. ಕೇಳಿರೋದು ನಿಜಕ್ಕೂ 100ಕ್ಕೆ 100 ಸತ್ಯ ಅದು. ಏನೂ ವ್ಯವಸ್ಥೆ ಇಲ್ಲದ, ಕೇಳುವವರಿಲ್ಲದ ಕಾಡಿನಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾವು ನರಮಾನವರು. ನಮ್ಮ ಶಕ್ತಿ ನಿಮ್ಗೆ ಗೊತ್ತಿರ್ಬೋದು. ಆದರೆ ಕಾಡಾನೆಗಳ ಶಕ್ತಿ, ಅವನ್ನ ಯಾರೂ ಕೂಡ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಅವನ್ನ ಅದರ ಎದುರುಗಡೆ ಹೋರಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಮದ ಬರಲ್ಲ. ನಮ್ಮ ಸಾಮಾಜಿಕ ಸ್ಥಿತಿಯಲ್ಲಿ ನಮಗೆ ಮನುಷ್ಯರಿಗೆ ಮದ ಬರಲ್ಲ. ಅದೇ ಕಾಡಾನೆಗೆ ಆ ಲೈಂಗಿಕ ಕ್ರಿಯೆಗೆ, ಲೈಂಗಿಕ ವಾಂಛೆಗಾಗಿನೇ ಮದ ಬರುತ್ತೆ. ಹಾಗೆ ಆಗಿರ್ಬೋದು ಕಾಡಿನಲ್ಲಿ. ಕೇಳುವವರಿಲ್ಲ, ಯಾವ ವ್ಯವಸ್ಥೆ ಇಲ್ಲ, ಮದ ಬೇರೆ ಬರುತ್ತೆ ಅಂದಾಗ, ಯಾವ ರೀತಿ ಗಂಡಾನೆಗಳು ಹೆಣ್ಣಾನೆಗಳಿಗೆ ದೌರ್ಜನ್ಯ ಮಾಡ್ಬೋದು, ಲೈಂಗಿಕ ದೌರ್ಜನ್ಯ ಮಾಡ್ಬೋದು? ತುಂಬಾ ಅದ್ಭುತವಾದ ಪ್ರಶ್ನೆ ಇದು. ಎಂತಹ ವಿಚಿತ್ರ ಅಂದರೆ, ಆನೆಗಳು ಎಲ್ಲೂ ಅತ್ಯಾಚಾರ ಮಾಡಲ್ಲ. ಯಾವ ಕಾನೂನು ಇಲ್ಲದಿದ್ರೂ, ಯಾವ ವ್ಯವಸ್ಥೆ ಇಲ್ಲದಿದ್ರೂ, ಮನುಷ್ಯ ನಾಚಿಕೆ ಪಟ್ಟುಕೊಳ್ಳುವಂಥ, ಮನುಷ್ಯ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಬದುಕ್ತಾ ಇರೋದು ಕಾಡಾನೆಗಳು. ಅವುಗಳನ್ನು ನೋಡಿ ನಾವು ಕಲಿಬೇಕು. ಎಲ್ಲ ಇದ್ರೂ ಕೂಡ ನಾವು ಈ ಈ ರೀತಿ ವ್ಯವಸ್ಥೆಯಲ್ಲಿದ್ದೀವಿ. ಪ್ರತಿದಿನ ಪತ್ರಿಕೆ ತೆಗೆದರೆ, ಮಾಧ್ಯಮ ತೆಗೆದರೆ, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಹೆಣ್ಣಿಗೆ ಅವಮಾನ ಆಗಿರ್ಬೋದು, ಕೀಳು ಮಾತಾಗಿರ್ಬೋದು, ಎಲ್ಲವೂ ಕೂಡ ನಡೀತೆ. ಕಾಡಾನೆಗಳಲ್ಲಿ ಅವು ಯಾವುದು ಕೂಡ ನಡೆಯಲ್ಲ.
ಕಾಡಾನೆಗಳಲ್ಲಿ ಹೆಣ್ಣಿಗೆ ಕೊಡುವಂಥ ಗೌರವ, ಹೆಣ್ಣಿಗೆ ಕೊಡುವಂಥ ಮರ್ಯಾದೆ ನಾವು ಕೂಡ ಮನುಷ್ಯರಿಗೆ ಕೊಡ್ತಾ ಇಲ್ಲ. ಅದನ್ನು ನಾವು ನೋಡಿ ಕಲಿಬೇಕಾಗತ್ತೆ. ಮತ್ತೆ ನೀವು ನೋಡಿ ಮದ ಬಂದಾಗಿರ್ಬೋದು, ಕಾಡಾನೆಗಳ ಒಂದು ಲೈಂಗಿಕ ಮಿಲನಗಳಾಗಿರ್ಬೋದು, ಅಲ್ಲಿ ಯಾವ ರೀತಿ ಇರುತ್ತೆ ಮತ್ತು ನಮ್ಮಲ್ಲಿ ಯಾವ ರೀತಿ ಇರುತ್ತೆ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಕಾಡಾನೆಗಳಲ್ಲಿ ಮದ ಬಂದಾಗ, ಅದು ತನ್ನ ಗುಂಪಿನ ಸದಸ್ಯರ ಜೊತೆ ಸೇರಲ್ಲ. ಆ ಗ ಬ ಗ ಗ ಗಂಡಾನೆ ಸಲಗ ಏನು ಮಾಡುತ್ತೆ ಅಂದರೆ, ತನಗೆ ಮದ ಬಂದಿರೋದು ಗೊತ್ತಾದಾಗ ಆ ಗುಂಪಿನಿಂದ ಅಂತರ ಕಾಯ್ದುಕೊಳ್ಳುತ್ತೆ. ಅದು ದೂರ ಹೋಗುತ್ತೆ ಅದು. ದೂರ ಹೋದಾಗ ಅದರ ದೇಹದಿಂದ ಉತ್ಪತ್ತಿಯಾಗುವಂತಹ ಮದಜಲ ಅಂತ ನಾವು ಹೇಳ್ತೀವಲ್ಲ, ಅದರದ ವಾಸನೆ ಗ್ರಂಥಿಗಳಿಂದ ವಾಸನೆ ಮತ್ತು ಮೂತ್ರಗಳ ಮೂಲಕ ಬರುವಂಥ ಅದರ ವಾಸನೆ ದೂರದಲ್ಲಿ ಇರುವಂಥ ಇನ್ನೊಂದು ಗುಂಪಿನಲ್ಲಿರುವಂಥ ಹೆಣ್ಣಾನೆಯನ್ನ ಆಕರ್ಷಣೆ ಮಾಡುತ್ತೆ. ಇದು ಒಂದು ಸಂದೇಶವನ್ನ ಕಳಿಸುತ್ತೆ. ಆ ವಾಸನೆಯ ಮೂಲಕ ಸಂದೇಶ ಕಳಿಸುತ್ತೆ. ನನಗೆ ಮದ ಬಂದಿದೆ, ನನಗೆ ಹೆಣ್ಣಿನ ಅಗತ್ಯ ಇದೆ ಅನ್ನೋ ಒಂದು ಸಂದೇಶವನ್ನ ಅದು ಕಳಿಸುತ್ತೆ. ಎಲ್ಲೂ ಕೂಡ ಹೆಣ್ಣನ್ನ ಹುಡ್ಕೊಂಡು ಹೋಗಿ ಅತ್ಯಾಚಾರ ಮಾಡಲ್ಲ, ದೌರ್ಜನ್ಯ ಮಾಡಲ್ಲ, ಒತ್ತಾಯ ಮಾಡಲ್ಲ. ಇದು ವಿಶೇಷವಾದ ಗಮನಿಸಿ ಇದನ್ನ. ಇದು ಬೇರೆ ಕಡೆ ಹೋದಾಗ ತನ್ನ ಮದಜಲದ ಮೂಲಕ ಸಂದೇಶನ ಕಳಿಸಿ ಅದು ಸುಮ್ಮನೆ ಇರುತ್ತೆ. ಬೇರೊಂದು ಗುಂಪಿನಲ್ಲಿರುವಂಥ ಹೆಣ್ಣಾನೆ ಆ ಬಗ ಸ್ಮೆಲ್ಲಿಂದ, ಆ ಸಂದೇಶದಿಂದ, ಆ ಕಂಪನದಿಂದ ಅದು ಆಕರ್ಷಣೆಗೊಳಗಾಗಿ ಅದು ಸಿದ್ಧ ಇದ್ದರೆ, ಅದು ಕೂಡ ಸಂದೇಶ ಕಳಿಸುತ್ತೆ. ತನ್ನ ಸ್ಮೆಲ್ಲಿನ ಮೂಲಕ ಸಂದೇಶ ಕಳಿಸುತ್ತೆ. ಅದು ಗಂಡಾನೆ ಇರುವ ಕಡೆ ಅದು ಒಂದು ಮಾತ್ರ ಬರುತ್ತೆ. ಎಲ್ಲೂ ಕೂಡ ಯಾವ ಗುಂಪಿನಲ್ಲೂ ಕೂಡ ಅವು ಮಿಲನ ಆಗುವಂಥವನ್ನು ಯಾರೂ ಕೂಡ ನೋಡಲ್ಲ. ಅವು ಸಾಮಾಜಿಕವಾಗಿ ತುಂಬ ಅಂತರವನ್ನ, ಮರ್ಯಾದೆಯನ್ನ, ಗೌರವವನ್ನ ಅದು ಕಾಪಾಡ್ಕೊಳ್ಳುತ್ತೆ ಅದು. ಅಲ್ಲಿ ಗಂಡು ಮತ್ತು ಹೆಣ್ಣು ಸೇರಿದಾಗ ಇನ್ನೊಂದು ಮ ಗಂಡಾನೆಗೆ ಮದ ಬಂದಿದ್ರೆ ಮೊದಲೇ ಹೇಳಿದಿರಲ್ಲ ಭೀಕರ ಹೋರಾಟ ನಡೆಯುತ್ತೆ. ಆ ಹೋರಾಟ ನಡೆಯುವಾಗ ಹೆಣ್ಣಾನೆ ಸುಮ್ಮನೆ ನಿಂತ್ಕೊಂಡು ನೋಡುತ್ತೆ, ಮಧ್ಯಪ್ರವೇಶ ಮಾಡಲ್ಲ. ಗೆದ್ದವನ ಜೊತೆ ಆ ಹೆಣ್ಣಾನೆ ಸೇರುತ್ತೆ. ಇದು ಪ್ರಕೃತಿಯಲ್ಲಿ ನಡೆಯುವಂಥದ್ದು. ಆದರೂ ಕೂಡ ಗಂಡಾನೆಗೆ ಮದ ಬಂದಿದ್ರು, ಹೆಣ್ಣಾನೆಗೆ ಅದನ್ನ ಒಪ್ಪಲಿಲ್ಲ ಅಂದ್ರೆ ಎಲ್ಲೂ ಕೂಡ ಮಿಲನ ಕ್ರಿಯೆ ನಡೆಯಲ್ಲ. ದೂರದಲ್ಲಿ ಇದ್ದು ಮದ ಇಳಿಸ್ಕೊಂಡು ಆ ಗಂಡಾನೆ ವಾಪಸ್ ಬರುತ್ತೆ. ಅಂದ್ರೆ ಈ ಕಾಡಿನಲ್ಲಿರುವಂಥ ಹೆಣ್ಣಾನೆಗಳು ಅವು 3 ರಿಂದ 4 ತಿಂಗಳಿಗೊಮ್ಮೆ ಮಾತ್ರ ಅವು ಮಿಲನಕ್ಕೆ ಸಿದ್ಧವಾಗ್ತವೆ. ಪ್ರತಿ ನಿತ್ಯ ಇರಲ್ಲ. ಇಡೀ ವರ್ಷ ಅವು ಮಿಲನಕ್ಕೆ ಸಿದ್ಧವಾಗಿರಲ್ಲ. 3 ರಿಂದ 4 ತಿಂಗಳಲ್ಲಿ ಮಾತ್ರ ಅವು ಒಮ್ಮೊಮ್ಮೆ ಸಿದ್ಧವಾಗ್ತವೆ. 3 ರಿಂದ 4 ತಿಂಗಳಲ್ಲಿ ಸಿದ್ಧ ಆಗಿದ್ರು ಕೂಡ ಗಂಡ ಆನೆ, ಮದ ಬಂದ ಆನೆ ಪಕ್ಕದಲ್ಲಿದ್ರು 2 ರಿಂದ 6 ದಿನಗಳು ಮಾತ್ರ ಅವು ಜೊತೆಯಲ್ಲಿರ್ತವೆ ಅವು. ಆ ಟೈಮನ್ನು ಗಾರ್ಡಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದ್ರೆ ಆ ಗಂಡಾನೆ ಆ ಹೆಣ್ಣಾನೆಯನ್ನ ಅದು ಕಾಯ್ತಾ ಇದ್ವು. ಅದು ಬಿಟ್ಟು ಹೋಗಲ್ಲ. ಯಾವ ಗಂಡಾನೆಗಳನ್ನ ಅದು ಪಕ್ಕಕ್ಕೆ ಬಿಟ್ಕೊಳ್ಳಲ್ಲ. ಇದೇ ನೋಡಿ ಆನೆಯ ಬಲಿಷ್ಠ ಸಂತತಿ ಸೃಷ್ಟಿಯಾಗಲಿಕ್ಕೆ ಕಾರಣ. ಅಂದ್ರೆ ಹೆಣ್ಣಾನೆ ಮಿಲನ ಕ್ರಿಯೆಗೆ ಸಿದ್ಧ ಆಗಿದ್ರು ಕೂಡ ಬೇರೆ ದುರ್ಬಲ ಗಂಡು ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ, ಮಿಲನ ಆಗಲ್ಲ. ಹಾಗಾಗಿ ದುರ್ಬಲ ಸಂತತಿ ಸೃಷ್ಟಿಯಾಗಲ್ಲ. ಈ ಬಲಿಷ್ಠವಾಗಿ ಯಾರು ಯುದ್ಧದಲ್ಲಿ ಗೆದ್ದಿರುತ್ತೋ, ಹೋರಾಟದಲ್ಲಿ ಗೆದ್ದಿರುತ್ತೋ ಅವನು ಮಾತ್ರ ಜೊತೆಯಲ್ಲಿರುತ್ತೆ. ಬಲಿಷ್ಠವಾದ ಸಂತತಿ ಸೃಷ್ಟಿಯಾಗುತ್ತೆ. ಮತ್ತೆ ಇನ್ನೊಂದು ಹೆಣ್ಣಾನೆಗಳಿದೆಯಲ್ಲ, ಹೆಣ್ಣಾನೆಗಳು 4 ರಿಂದ 5 ವರ್ಷ ಮತ್ತೆ ಒಂದ್ಸರಿ ಗರ್ಭ ಧರಿಸಿ ಅದು ಜನನ ಕೊಟ್ಟ ನಂತರ 5 ವರ್ಷ ಮತ್ತೆ ಮಿಲನ ಕ್ರಿಯೆಗೆ ಅದು ಸಿದ್ಧವಾಗಲ್ಲ. ಅಂದ್ರೆ ಅದಕ್ಕೆ ಸಾಮಾಜಿಕ ಜವಾಬ್ದಾರಿ ಇದೆ. ನನ್ನ ಮಗುವನ್ನ ನೋಡ್ಕೊಳ್ಬೇಕು, ಮಗುವನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅದಕ್ಕೊಂದು ಪರಿಜ್ಞಾನ ಇದೆ. 5 ವರ್ಷಗಳ ಯಾವ ಗಂಡಿನ ಹತ್ತಿರ ಕೂಡ ಸುಳಿಯಲ್ಲ. ಯಾವ ಗಂಡಾನೆಗಳು ಮದ ಬಂದಿದ್ರು ಕೂಡ ಅದೇ ಶಿಬಿರದಲ್ಲಾಗಿರ್ಬೋದು ಅಥವಾ ಅದೇ ಕಾಡಲ್ಲಾಗಿರ್ಬೋದು, ಬೇರೆ ಕಾಡಲ್ಲಾಗಿರ್ಬೋದು, ಮದ ಬಂದಿದ್ರು ಕೂಡ ಮರಿ ಇರುವ ಹೆಣ್ಣಾನೆಯ ಹತ್ತಿರ ಮದ ಬಂದ ಆನೆಗಳು ಸುಳಿಯಲ್ಲ. ಅಂತರ ಕಾಯ್ಕೊಳ್ಳುತ್ತವೆ, ಗೌರವ ಕೊಡ್ತವೆ. ಇದು ಕಾಡಿನಲ್ಲಿ ಹೆಣ್ಣಿಗೆ ಕೊಡುವಂಥ ಗೌರವ. ಹೆಣ್ಣಾನೆ ಒಪ್ಪಿದರೆ ಮಾತ್ರ, ಗುಂಪಿನಿಂದ ಹೊರಗಡೆ ಬಂದರೆ ಮಾತ್ರ ಇದು ತನ್ನ ಗುಂಪಿನಿಂದ ಹೋಗಿ ಯಾರಿಗೂ ಕಾಣದ ರೀತಿಯಲ್ಲಿ 4, 5 ದಿವಸ, 1 ವಾರದವರೆಗೆ ಜೊತೆಯಲ್ಲಿದ್ದು ವಾಪಸ್ ಬರುತ್ತವೆ. ಎಲ್ಲೂ ಕೂಡ ಕಾನೂನು ಉಲ್ಲಂಘನೆಯಾಗಲ್ಲ. ಎಲ್ಲೂ ಕೂಡ ದೌರ್ಜನ್ಯ ನಡೆಯಲ್ಲ. ಎಲ್ಲೂ ಕೂಡ ನಾವು ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನ ಕಾಡಾನೆ ಮಾಡಲ್ಲ. ಆ ಆಟೋ ಡ್ರೈವರ್‌ಗೆ ನಾನು ಹೇಳಿದೆ, ಅದ್ಭುತವಾದ ಪ್ರಶ್ನೆ. ನಿಜವಾಗಿ ಇದು ಅದ್ಭುತವಾದ ಪ್ರಶ್ನೆ. ಕಾಡಾನೆಗಳು ಬರೀ ಅತ್ಯಾಚಾರ ಮಾತ್ರ ಅಲ್ಲ, ಹೆಣ್ಣಿಗೆ ಒಂದು ಚೂರು ಕೂಡ ನೋವು ಕೊಡಲ್ಲ. ಅಷ್ಟು ಅದ್ಭುತವಾಗಿ ನೋಡ್ಕೊಳ್ಳುತ್ತೆ. ನಾವು ಯಾರಿಗೂ ಸಾಧ್ಯ ಇಲ್ಲ ಅಂತ. ಎಂಥ ದುರಂತ ನೋಡಿ. ನಮ್ಮಲ್ಲಿ ಎಲ್ಲ ಇದ್ದು, ಕಾನೂನು ಇದ್ದು, ನಮ್ಗೆ ಯಾರಿಗೂ ಮದ ಬರಲ್ಲ. ಮದ ಇಲ್ಲದಿದ್ರೂ ಕೂಡ ಎಂಥ ದುಷ್ಟತನ ಅಂದರೆ, ನಿರ್ಭಯ ಪ್ರಕರಣ ನೀವು ನೋಡಿರ್ಬೋದು. ಇತ್ತೀಚೆಗೆ ದಸರಾ ಸಂದರ್ಭದಲ್ಲಿ ಝೂ ಅಲ್ಲಿ ಪಕ್ಕದಲ್ಲಿ ಆಗಿರುವಂಥ ಹಸುಳೆಯನ್ನು ಕೂಡ ಬಿಡಲ್ಲಲ್ಲ ಮನುಷ್ಯ. ಎಂಥ ದುರಂತ ಅಲ್ವಾ? ಈ ರೀತಿ ಎಲ್ಲ ಇದ್ರೂ ಕೂಡ ದೌರ್ಜನ್ಯಕ್ಕೆ ಒಳಗಾಗುವಂಥ ಮನುಷ್ಯನಿಗೂ, ಕಾಡಿನಲ್ಲಿ ಏನೂ ಇಲ್ಲದೆ, ಕಾನೂನಿಲ್ಲದೆ ಮದ ಬರುವಂಥ ಆನೆಗೂ ಎಂಥ ವ್ಯತ್ಯಾಸ ಅಲ್ವಾ? ನಾವು ಯಾವ ರೀತಿ ಇದನ್ನು ನೋಡಿ ಕಲಿಬೇಕು ಹೇಳಿ?
ನಿಜವಾಗಿ ಕಾಡಾನೆ ಗ್ರೇಟ್. ನಾವು ನೋಡಿ ಕಲಿಯೋಣ. ಕಾಡಾನೆಗಳೆಂದರೆ ಬರೀ ನಾವು ಮೂಗು ಮುರಿಯೋದು ಮಾತ್ರ ಅಲ್ಲ, ಕಾಡಾನೆಗಳ ಬದುಕನ್ನು ಅಭ್ಯಾಸ ಮಾಡಿದರೆ, ಕಾಡಿನಲ್ಲಿರುವ ಪ್ರತಿಯೊಂದು ಜೀವಿಯ ಬದುಕನ್ನು ಅಭ್ಯಾಸ ಮಾಡಿದರೆ, ನಮ್ಗೆ ಯಾವ ಕಾನೂನು ಬೇಡ, ಯಾವ ಪೊಲೀಸ್ ಸ್ಟೇಷನ್ನು ಬೇಡ, ಯಾವ ನ್ಯಾಯಾಂಗ ವ್ಯವಸ್ಥೆ ಬೇಡ, ಯಾವ ಕಾರ್ಯಾಂಗನೂ ಬೇಡ, ಯಾವ ಪತ್ರಿಕಾ ಮಾಧ್ಯಮನೂ ಬೇಡ. ನಾವು ನೈತಿಕ ಪ್ರಜ್ಞೆ ಹೊತ್ತು ಚೆನ್ನಾಗಿ ಬದುಕಬಹುದು. ಆದರೆ ಕಾಡಾನೆಗಳನ್ನಾಗಲಿ, ಕಾಡಿನಲ್ಲಿರುವ ಜೀವಿಯನ್ನು ನೋಡಿ ಕಲಿಯುವಂಥ ಗುಣವನ್ನು ನಾವು ಬೆಳೆಸ್ಕೊಳ್ಳೋಣ. ನಾವು ಕಾಡಾನೆಗಳಂತೆ ಒಂದು ಸುಸಂಸ್ಕೃತವಾದ ಜೀವನವನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಎಲ್ರಿಗೂ ಕೂಡ ನಮಸ್ತೆ.